ಹೆಲೋ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ವೆಲ್ಕಮ್. ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೂದಲು ಉದುರುತ್ತಿದ್ಯಾ? ಚಿಂತೆ ಬೇಡ. ಇವತ್ ನೋಡೋಣ 10+ ಸೀಕ್ರೆಟ್ ಹೇರ್ ಹ್ಯಾಕ್ಸ್. ಯೋಚನೆ ಮಾಡಿ, ಬಾಚಣಿಗೆಯಲ್ಲಿ ಕೂದ್ಲಿರೋದಕ್ಕಿಂತ ತಲೆ ಮೇಲಿದ್ರೇನೆ ಚಂದ ಅಲ್ವಾ? ಮೊನ್ನೆ ನನ್ನ ಫ್ರೆಂಡ್ ಸಿಕ್ಕಿದ್ಲು ನೋಡೆ, ತಲೆ ಅರ್ಧ ಖಾಲಿ ಆಗ್ತಿದೆ ಅಂತ ಕಣ್ಣೀರ್ ಹಾಕ್ತಿದ್ಲು. ಇದು ನಮ್ಮೆಲ್ಲರ ಕಥೆ ಅಲ್ವಾ? ಆದ್ರೆ ಚಿಂತೆ ಬಿಡಿ, ಇವತ್ತು ನಾನು ಅಜ್ಜಿ ಕಾಲದ 10 ಸೀಕ್ರೆಟ್ ಹ್ಯಾಕ್ಸ್ ಹೇಳ್ತೀನಿ. ಇದು ಪಕ್ಕಾ ವರ್ಕ್ ಆಗತ್ತೆ. ಮೊದಲನೇ ಹ್ಯಾಕ್, ಮೆಂಥ್ಯೆ ಮೊಸರು ಮ್ಯಾಜಿಕ್. ರಾತ್ರಿ ನೆನೆಸಿದ ಮೆಂಥ್ಯೆ ರುಬ್ಬಿ ಮೊಸರು ಜೊತೆ ಹಚ್ಚಿದ್ರೆ ಕಂಡೀಷನರ್ ಬೇಕೇ ಇಲ್ಲ. ಈರುಳ್ಳಿ ಘಾಟು ಸ್ವಲ್ಪ ಜಾಸ್ತಿ, ಆದ್ರೆ ಅದರ ರಸ ಹೊಸ ಕೂದಲು ಬರೋಕೆ ಬೆಸ್ಟ್ ಸೀಕ್ರೆಟ್, ಗೊತ್ತಾ? ಅಯ್ಯೋ, ಕುದಿಯೋ ಬಿಸಿನೀರು ತಲೆಗೆ ಹಾಕೋಬೇಡಿ, ಅದು ಕೂದ್ಲಿನ ದೊಡ್ಡ ಶತ್ರು. ಉಗುರು ಬೆಚ್ಚಗಿನ ನೀರು ಮಾತ್ರ ಬಳಸಿ. ಸ್ನಾನ ಆದ ತಕ್ಷಣ ಫಟಾಫಟ್ ಅಂತ ಬಾಚಬೇಡಿ. ಕೂದಲು ಸ್ವಲ್ಪ ಡ್ರೈ ಆಗೋಗ್ಬೇಡಿ, ಆಗ ಉದುರೋದು ಕಮ್ಮಿ ಆಗುತ್ತೆ. ಎಣ್ಣೆ ಕಾಯಿಸುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನೋಡಿ. ವಾಸನೆಗೂ ಸೈ, ಆರೋಗ್ಯಕ್ಕೂ ಸೈ. ಶಾಂಪೂ ಮಾಡಿ ಆದ್ಮೇಲೆ ಟೀ ಡಿಕಾಕ್ಷನ್ನಲ್ಲಿ ಕೂದಲನ್ನ ತೊಳಿರಿ. ಪಾರ್ಲರ್ ಶೈನ್ ಮನೇಲೇ ಬರುತ್ತೆ. ಮನೇಲಿ ಕಪ್ಪಾಗಿರೋ ಬಾಳೆಹಣ್ಣಿದೆಯಾ? ಎಸೆಬೇಡಿ, ಅದನ್ನ ಸ್ಮ್ಯಾಶ್ ಮಾಡಿ ಹಚ್ಚಿದ್ರೆ ಕೂದ್ಲು ಸಿಲ್ಕಿ ಸಿಲ್ಕಿ. ದಿನಕ್ಕೊಂದ್ಸಲ ತಲೆ ಕೆಳಗೆ ಮಾಡಿ ಬಾಚಿ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಕೂದ್ಲು ರಾಕೆಟ್ ಸ್ಪೀಡ್ನಲ್ಲಿ ಬೆಳೆಯುತ್ತೆ. ಕಾಟನ್ ದಿಂಬಿನ ಕವರ್ ಕೂದಲಿಗೆ ಒಳ್ಳೇದಲ್ಲ. ಸಿಲ್ಕ್ ಅಥವಾ ಸ್ಯಾಟಿನ್ ಕವರ್ ಬಳಸಿ ನೋಡಿ, ಕೂದಲು ಸ್ಮೂತ್ ಆಗಿರುತ್ತೆ. ಹೊರಗಡೆ ಎಷ್ಟೇ ಹಚ್ಚಿದ್ರೂ ಒಳಗಡೆ ಒಂದು ಮೊಟ್ಟೆ ಅಥವಾ ಮೊಳಕೆ ಕಾಳು ತಿಂದ್ರೇನೆ ಕೂದಲು ಸ್ಟ್ರಾಂಗ್ ಆಗೋದು. ಟಿವಿಲಿ ಬರೋ ಆಡ್ ನೋಡಿ ಆ ಶಾಂಪೂ ತಗೋತೀವಿ ಅಲ್ವಾ, ಆದ್ರೆ ಅವರೆಲ್ಲ ಎಕ್ಸ್ಟೆನ್ಷನ್ ಹಾಕಿರ್ತಾರೆ, ಹುಷಾರ್. ಸೊ ನಮ್ಮ ನ್ಯಾಚುರಲ್ ಕೂದ್ಲೆ ನಮ್ಗೆ ಬೆಸ್ಟ್. ಅದಕ್ಕೆ ನಮ್ಮ ಅಡುಗೆ ಮನೆ ಟಿಪ್ಸ್ ಸಾಕಲ್ವಾ? ಏರಿ, ಇಲ್ಲೊಂದು ಬೋನಸ್ ಸೀಕ್ರೆಟ್ ಇದೆ. ರಾತ್ರಿ ಮಲ್ಗೋವಾಗ ಕೂದ್ಲನ್ನ ಟೈಟ್ ಆಗಿ ಕಟ್ಟಬೇಕಾ? ಖಂಡಿತ ಬೇಡ. ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಕೂದ್ಲಿನ ಜೀವ ಹೋಗುತ್ತೆ. ಸಡಿಲವಾಗಿ ಜಡೆ ಹಾಕಿ ಮಲ್ಗಿ. ಸರಿ, ಕೂದ್ಲಿನ ಕಥೆ ಮುಗೀತು. ಈಗ ನೆಕ್ಸ್ಟ್ ಟಾಪಿಕ್ ಕೇಳಿ. ಹಾಳಾದ ಹಾಲನ್ನ ಅಪ್ಪಿತಪ್ಪಿಯೂ ಎಸೆಬೇಡಿ. ಅದರಲ್ಲಿ ಎಂತ ರುಚಿಯಾದ ಅಡುಗೆ ಮಾಡಬಹುದು ಅಂತ ಮುಂದಿನ ಸಲ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಟಾಟಾ.